ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಿದ್ರಿ ಮೇಡಮ್ ಹಳ್ಳಿದು ವಿಡಿಯೋ ಹಾಕಿ ಅಂಥೇಳಿ. ಸೊ ಹಬ್ಬದ ಹಿಂದಿನ ದಿನ ಏನೆಲ್ಲ ಮಾಡಿದ್ವಿ, ಆನಂತರ ನಾವು ನೆಕ್ಸ್ಟ್ ಡೇ ಹಬ್ಬದ ದಿನ ಹಳ್ಳಿಗೆ ಹೋಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನು ರಾತ್ರಿ ಇಬ್ಬರು ಮಕ್ಕಳಿಗೆ ಎಣ್ಣೆ ಹಚ್ಚಿದೆ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಒಂದು ಮೈಂಡ್ ಫ್ರೆಶ್ನೆಸ್ ಇರುತ್ತೆ. ಮತ್ತು ನಮ್ಮ ಹಿಂದೂಗಳಲ್ಲಿ ಪ್ರತಿ ಹಬ್ಬಕ್ಕೂ ಎಣ್ಣೆ ಸ್ನಾನ ಮಾಡೋದು ಸರ್ವೇ ಸಾಮಾನ್ಯ. ಎಣ್ಣೆಗೆ ಸ್ನಾನ ಮಾಡೋ ಮುಂಚೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಸಿಲಿನಲ್ಲಿ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡಿಸಿದ್ರೆ ತುಂಬ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆನಂತರ ಇದು ಬೆಳಗಿನ ಲುಕ್ಕು ನೀವು ನೋಡ್ತಿದ್ದೀರಾ ಅಲ್ವಾ. ಸುನಿಮಾ ತಂದಿರುವಂಥ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ಅವ್ರಿಗೆ ಅವತ್ತೆಲ್ಲ ಬೈದೆ, ಏನ್ರಿ ಇಂಥ ಹಣ್ಣು ತಂದಿದ್ದೀರಾ ಅಂತ. ಆನಂತರ ನಾವು ಬೆಳಿಗ್ಗೆ ಎದ್ದು ಸಿಂಪಲ್ಲಾಗಿ, ನಾನೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ, ಸಿಂಪಲ್ಲಾಗಿ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿ, ದೀಕ್ಷಿತ ಎಲ್ಲ ಹೆಲ್ಪ್ ಮಾಡಿದ್ಲು ದೇವ್ರ ಮನೆ ಕ್ಲೀನ್ ಮಾಡಲಿಕ್ಕೆ. ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮುಗೀತು. ಆನಂತರ ನಮ್ಮ ಮಾವನವರು, ನಮ್ಮ ಯಜಮಾನರು ಮತ್ತು ಸಚ್ಚಿ ಎಲ್ಲ ತೋಟಕ್ಕೆ ಹೋಗಿ ಅಂದರೆ ಊರಲ್ಲಿ ಕಿಚ್ಚಾಯಿಸೋದನ್ನ ನೋಡಬೇಕು ಅಂಥೇಳಿ ಅಲ್ಲಿ ಹಬ್ಬ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಮ್ಮನೇಲಿ ನಾನು ಹೋಗಲಿಲ್ಲ. ಯಾತಕ್ಕಪ್ಪ ಅಂತ ಅಂದರೆ ಸಚ್ಚು ಅಲ್ಲಿರೋದ್ರಿಂದ ದೀಕ್ಷಿತನಾದರೂ ಎಳ್ಬಿರ್ಬೇಕಲ್ವ. ಸೊ ಈಗ ಮಾವು ಚಿಗುರುತ್ತಾ ಇದೆ ಮತ್ತು ಹೂ ಕೂಡ ಕಚ್ಚಿದೆ. ಈ ಹೂ ಬರೋದು ಎಷ್ಟು ಮಾವಿನ ಮರದಲ್ಲಿ ಹೂ ಬಿಡುತ್ತೋ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಉಳಿಯುತ್ತೆ. ಆ ಮಾವಿನ ಚಿಗುರಿನ ಸ್ಮೆಲ್ ಏನಿದೆ ಅದು ಘಮ ಘಮ ಅಂತ ಇರುತ್ತೆ. ಆ ಸಂಕ್ರಾಂತಿ ಹಬ್ಬಕ್ಕೆ ಅದೇ ಒಂದು ಮೆರುಗು. ಮೇನ್ ಅವರೆಕಾಯಿ, ಸೊಗಡು ಅವರೆಕಾಯಿ ಮತ್ತು ಈ ಮಾವಿನ ಚಿಗುರಿನ ಸ್ಮೆಲ್ಲು, ಇದೇ ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಥಿಂಗ್ ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಸೊ ಇದು ನೀವು ನೋಡ್ತಾ ಇರ್ಬೋದು. ಇನ್ನು ಎಳೆಕಾಯಿ, ಸುನಿಮಾ ಎಲ್ಲ ಎಳೆಕಾಯಿಗಳನ್ನೆಲ್ಲ, ತೊಗರಿಕಾಯಿ ಮತ್ತು ಅವರೆಕಾಯಿ ಎಲ್ಲವನ್ನು ಕಿತ್ಕೊಂಡ್ರು. ಆನಂತರ ಇದೇನು ನೋಡ್ತಿದ್ದೀರಾ, ಇದು ಲಕ್ಕಪ್ಪನ ಹಳ್ಳಿ. ಹೇಳಬೇಕು ಅಂತಂದರೆ ಇದೇನು ಶ್ರೀಮಂತರ ಊರಲ್ಲ, ಬಟ್ ಆದರೂ ಪರವಾಗಿಲ್ಲ. ಇದು ಎಲ್ಲ ಏರಿಯಾ 2 ರಸ್ತೆಗಳಿದ್ದಾವೆ. ಸೊ ನೀವೀಗೇನು ನೋಡ್ತಿದ್ದೀರಾ, ಇಲ್ಲಿ ಸಿಮೆಂಟ್ ರೋಡ್ ಇದೆ. ಸಿಮೆಂಟ್ ರೋಡ್ನ ಈಗ ಆಲ್ರೆಡಿ ಮಾಡಿಸಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆನಂತರ ಇದೇನಿದೆ, ಇದು ನಮ್ಮ ಮನೆ. ಇದು ನಮ್ಮ ಮನೆಯವರು ಹುಟ್ಟು ಬೆಳೆದಂಥ ಮನೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು, ಸಚ್ಚು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದಾನೆ. ರೋಡಲ್ಲಿ ಎಷ್ಟು ಪ್ರಾಣಿ ಸಿಕ್ತೋ ಅಷ್ಟು ಪ್ರಾಣಿನೂ ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಯಾವುದನ್ನೂ ಬಿಡ್ತಿರ್ಲಿಲ್ಲ. ಎಲ್ಲರನ್ನೂ ಕರೆದು ಬಾರೋ ಇಲ್ಲಿ ಗೋಟು ಬಾಯ್ಲಿ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದ. ಎಲ್ಲ ಕುರಿಗಳ್ನೂ ತಲೆ ಸಾವ್ರಿ, ಮೇಕೆಗಳಿಗೆ ತಲೆ ಸಾವ್ರಿ ಆಟ ಆಡಿಸ್ಕೊಂಡು ಹೋದ. ಆನಂತರ ಸ್ವಲ್ಪ ತೋಟಕ್ಕೆ ಹೋದ್ರು. ನಮಗೇನಂತ ಗೊತ್ತಿಲ್ಲ, ಅವನಿಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಹಸು ಅಂತ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಅವನಿಗೆ. ಆನಂತರ ನೀವೇನು ನೋಡ್ತಿದ್ದೀರಾ, ಇಲ್ಲಿ ಹಲಸಿನ ಮರ. ಇದು ತುಂಬ ಚಿಕ್ಕ ಮರ ಆದ್ರೂ ತುಂಬ ಕಾಯಿ ಬಿಟ್ಟಿದೆ, ನೀವು ನೋಡ್ತಿರ್ಬೋದು. ಅದು ಸೈಜ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೋಡಲಿಕ್ಕೆ ಒಂಥರ ಸಂತೋಷ ಆಗುತ್ತೆ. ಹಲಸಿನ ಹಣ್ಣಲ್ಲೂ ಚಂದ್ರಹಲಸು ಮತ್ತು ಎಷ್ಟು ವೆರೈಟೀಸ್ ಆಫ್ ಹಲಸಿನ ಹಣ್ಣು ಬರುತ್ತೆ. ತುಂಬ ಸ್ವೀಟಾಗಿರುತ್ತೆ. ಜೇನುಹಲಸು ಅಂತ ಬರುತ್ತೆ, ಒಳಗಡೆ ಜೇನುತುಪ್ಪದ ಥರ ರಸ ಇರುತ್ತೆ. ಈಗೇನು ನೋಡ್ತಿದ್ದೀರಾ ನೋಡಿ, ಹಸು ನೋಡಿದ ತಕ್ಷಣ ಸಚ್ಚು ಅಲ್ಲೇ ಹೊಟ್ಟೋಗ್ತಾನೆ. ಆನಂತರ ಇದೇ ಸಂಕ್ರಾಂತಮ್ಮ ಅಂತ ಹೇಳಿ. ಸೊ ಏನಾಗಿದೆ ನಮ್ಮ 3 ಜನಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ಬಂದು ಅವರೇ ನಿಂತು ಎಲ್ಲ ರೆಡಿ ಮಾಡೋರು. ತಡಿಯಪ್ಪ, ಊರ ಯಜಮಾನರು ಬರ್ತಿದ್ದಾರೆ, ಹೋಗಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಅಂತ. ಬಟ್ ಇವಾಗ ಊರ ಯಜಮಾನರು ಬಂದರು ಅಷ್ಟೇ, ಯಾರು ಬಂದರು ಅಷ್ಟೇ, ನಿಮ್ಮ ಪಾಡು ನೀವು ಮಾಡ್ಕೊಳ್ಳಿ, ನಾವೆಲ್ಲ ಮುಗಿದ್ಮೇಲೆ ಬರ್ತೀವಿ ಅನ್ನೋ ಮೆಂಟಾಲಿಟಿಗೆ ಹೊಟ್ಟೋಗಿದ್ದಾರೆ ನಮ್ಮ ಜನ. ಸೊ ಈಗ ಹಸು ಕರು ಜೊತೆ ಆಟ ಆಡ್ದ, ತುಂಬ ಹೊತ್ತು ಆಟ ಆಡ್ದ. ಅದಕ್ಕೆ ಸ್ನಾನ ಮಾಡಿಸಿ ಅವನೇನೆ, ಅಮ್ಮ ನಾನು ಸ್ನಾನ ಮಾಡಿಸ್ತೀನಿ ಅಂಥೇಳಿ ಎಸ್ಪೆಷಲಿ ಅವನೇ ಸ್ನಾನ ಮಾಡಿಸಿ ಕುಣಿದು ಕುಪ್ಪಳಿಸಿ ಚೆನ್ನಾಗಿ ಆಟ ಆಡ್ದ. ಅದನ್ನು ಕಟ್ಕೊಂಡು ಅವನು 1-2-3 ರೌಂಡ್ ಓಡಾಡ್ದ. ಕೊನೆಗೆ ಫೈನಲಿ ಆ ಹಸುನ ನಾನೇ ತೊಗೊಂಡೋಗ್ತೀನಿ ಅಂತ ಅಷ್ಟರ ಮಟ್ಟಕ್ಕೆ ಕೂತ್ಬಿಟ್ಟಿದ್ದ. ನೋಡಿ, ಹಸುಗೆ ಬಾಯಿಗೂ ಕೈ ಹಾಕ್ಬಿಟ್ಟು ತಿನ್ನಿಸ್ತಿದ್ದ. ಸುಮಾರು ಹೊತ್ತು ಆಟ ಆಡ್ದ. ಆಮೇಲೆ ಕೆಲವೊಂದು ಗುಮ್ಮುತ್ತೆ ಕಣೋ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ಅದನ್ನು ಮೂಗಿಡ್ಕೊಂಡ್ರೆ ಸರಿ ಹೋಗುತ್ತೆ, ಮೂಗಿಡ್ಕೊಂಡ್ರೆ ಬುದ್ಧಿ ಕಲಿಯುತ್ತದು ಅಂತ ನಮಗೆ ಬುದ್ಧಿ ಹೇಳ್ತಿದ್ದ. ಆನಂತರ ನೀವೇನು ನೋಡ್ತಿದ್ದೀರಾ, ಇದು ಹಿಂದೆ ಇರುವಂತಹ ಜಾಗ. ಪೈಪಲ್ಲೇನೆ ಸಚ್ಚು ಹಸುಗಳಿಗೆಲ್ಲ ಸ್ನಾನ ಮಾಡಿಸ್ದ. ಪಾಪ ಅವನು ಏನೋ ಇವನ ಕೈಯಲ್ಲಿ ಸ್ನಾನ ಮಾಡಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ನಾ ಹೇಳ್ದಾಗೆ ಒಂದು ಹಸು ಒಂದು ಕರು ಏನು ಬಿಡಲಿಲ್ಲ ಊರಲ್ಲಿ. ಎಷ್ಟು ಪ್ರಾಣಿ ಇತ್ತು ಎಲ್ಲ ಪ್ರಾಣಿಗೂ ಹೋಗಿ ಹುಲ್ ತಿನ್ನಿಸ್ದ, ಆಟ ಆಡ್ದ, ಫುಲ್ ಎಂಜಾಯ್ ಮಾಡ್ದ. ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ. ನೋಡಿ, ಇದೇನು ನೋಡ್ತಿದ್ದೀರಾ, ಇದು ನಾಟಿ ಹಸು. ಇದು ಬಂದು ತುಂಬ ಶಕ್ತಿಶಾಲಿ ಮತ್ತು ರೈತನಿಗೆ ತುಂಬ ಸ್ನೇಹಿತ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಲ ಉಳ್ಳೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈ ಹಸುಗಳು 2 ಲಕ್ಷ 3 ಲಕ್ಷದ ರೇಂಜ್ ತನಕನೂ ಇದ್ದಾವೆ. ಊರಿನ ಹಬ್ಬದ ಸಂಭ್ರಮಗಳನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಏನಪ್ಪ ಅಂದರೆ ನಾಟಿ ಹಸು ಆಗಲಿ, ಸೀಮೆ ಹಸು ಆಗಲಿ, ಎಚ್-ಎಫ್ ಆಗಲಿ, ಫಾರಮ್ ಆಗಲಿ, ಇಂಥದ್ದು ಅಂತ ಜಾತಿ ಇಲ್ಲ. ಎಲ್ಲ ಹಸುಗಳಿಗೂ ಸ್ನಾನ ಮಾಡಿಸಿ
ಬಿಸಿಲಲ್ಲಿ ಒಣಗಿಸ್ತಾರೆ, ಚೆನ್ನಾಗಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತಾರೆ. ನೀವು ನೋಡ್ತಿದ್ದೀರಾ ಅಲ್ವಾ, ಹಸು ತಿನ್ನುವಂಥ ಹುಲ್ಲು ಇದೇನಿದೆ, ಇದಕ್ಕೆ ಆಲ್ರೆಡಿ ಕೊಂಬನ್ನು ಒರೆದು ಅದಕ್ಕೆ ನೀಟಾಗಿ ಬಣ್ಣ ಬಳಿದಿದ್ದಾರೆ. ಯೂಶ್ವಲಿ ನೀಲಿ ಕಲರ್ ಬೆಳೀತಾರೆ, ಇತ್ತೀಚೆಗೆ ಹಸಿರು ಪಿಂಕು ಎಲ್ಲ ಬೆಳಿಲಿಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ನೀಲಿ ಬೆಳೆಯೋದು ಅದು ಒಂದು ರೀಸನ್ ಇದೆ. ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ನಮ್ಮ ಮನೆಯ ಪಕ್ಕದ ಮನೆಯವರು ಹಸುಗೆ ಕೊಂಬಿಗೆ ಬಣ್ಣ ಬಳಿತಾ ಕೂತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂದರೆ ಎದುರುತ್ತೆ ಅಂತ ಹೇಳಿ ಮೂಗ್ದಾರ ಇಟ್ಕೊಂಡಿರೋದು. ಮೂಗ್ದಾರ ಹಾಕೋದ್ರಿಂದ ಅಡ್ಡಿ ಸಡ್ಡಿ ಇಲ್ಲದೆ ಓಡಾಡೋ ಹಸುಗಳಿಗೆ ಬಿಗ್ಗೆಗೆ ಹೋಲ್ಡ್ ಮಾಡ್ದಂಗೆ, ಅಂದರೆ ಇದ್ದಕ್ಕಿದ್ದಂಗೆ ಬಂದು ಗುಂಬಿಡತ್ತೆ ಆ ಥರ ಎಲ್ಲ ಮಾಡುತ್ತಲ್ಲ, ಆ ಥರ ಎಲ್ಲ ಮಾಡಬಾರ್ದು ಅಂದರೆ ಮೂಗ್ದಾರ ಹಾಕ್ತಾರೆ. ಸೊ ಮೂಗ್ದಾರ ಹಾಕ್ದ ಹಿಡಿದ್ರೆ ಸಾಕು, ಅವುಗಳಿಗೆ ನೋವಾಗುತ್ತೆ, ಆ ನಂತರ ಕಂಟ್ರೋಲಿಗೆ ಬರುತ್ತೆ. ಸೊ ಈಗೇನು ನೋಡ್ತಿದ್ದೀರಾ, ಇದು ಕೋಳಿ ಏನಿಲ್ಲ ಅಂದರೂ 5 kg ತೂಗುತ್ತಂತೆ. ಮತ್ತು ಇದು ಫೈಟಿಂಗ್ ಕೋಳಿ ಅಂತ ಹೇಳ್ತಾರಲ್ಲ, ಆ ಜಾತಿಗೆ ಸೇರಿದ್ದು. ಯಾವ ಹಾವು ಇಲ್ಲಿ ಏನು ಬಂದರೂ ಬಿಡೋದಿಲ್ವಂತೆ, ಓಡೋದು ಸಾಯಿಸತ್ತಂತೆ. ನೀವೀಗೇನು ನೋಡ್ತಿದ್ದೀರಾ, ಇಲ್ಲಿ ಹಸುಗಳು ಕರುಗಳೆಲ್ಲ ಇದ್ದಾವೆ, ಹುಲ್ ಮೆದೆ ಹಾಕಿದ್ದಾರೆ. ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನಿಮ್ಗೊಂದು ಸಣ್ಣ ತುಣುಕನ್ನ ನಾನು ಇಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಯಾವಾಗಲೂ ಮನೆ ಇರುತ್ತೆ, ಆನಂತರ ಹಿಂದೆ ಬಾಗಿಲಲ್ಲಿ ಇತ್ಲು ಅಂತ ಹೇಳ್ತೀವಿ. ಇದರಲ್ಲಿ ಹುಲ್ಲು ಪ್ರಾಣಿಗಳನ್ನ ಕಟ್ಟಾಕುವಂತಹ ಜಾಗ ಅಂತ ಕೂಡ ಹೇಳ್ತೀವಿ. ತರಕಾರಿ ಸಣ್ಣ ಪುಟ್ಟ ಕೈ ತೋಟಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಹಿಂದೆ, ಸೊ ಇದನ್ನು ಇತ್ಲು ಅಂತ ಹೇಳ್ತೀವಿ. ಆ ನಂತರ ನಮ್ಮ ಮನೆಯ ಪಕ್ಕದವರು ಇಲ್ಲಿ ಟೇಪ್ ಕಟ್ತಾ ಇದ್ದಾರೆ, ಇದನ್ನು ಗುಲ್ಲಾಂಪಟ್ಟೆ ಅಂತ ಹೇಳ್ತಾರೆ. ಈ ಗುಲ್ಲಾಂಪಟ್ಟೆ ಅಂತ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಲೇಬೇಕು. ಬ್ರಿಟಿಷ್ ಕಾಲದಲ್ಲಿ ಟೈ ಕಟ್ಕೊಳ್ಳೋರು, ಸೊ ಆ ಟೈ ಕಟ್ಟೋರೆಲ್ಲ ಗುಲ್ಲಾಂಪಟ್ಟೆ ಅಂತ ಕರೆಯೋರು. ಏನಕ್ಕಪ್ಪ ಅಂತ ಅಂದರೆ ಅವರು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡ್ತಿದ್ದವರು, ಟೈ ಹಾಕೊಳ್ಳೋರು. ಮತ್ತು ಈ ಯೂಶ್ವಲಿ ಹಳ್ಳಿಗಳ ಕಡೆ ನಾಯಿಗೆ ಚೈನ್ ಕಟ್ಟಿರ್ತೀವೋ ಆ ರೀತಿ ಬ್ರಿಟಿಷರು ನಮ್ಮ ಕತ್ತಿಗೆ ಟೈ ಹಾಕಿರ್ತಾರೆ ಅಂತ ಹೇಳಿ ಬ್ರಿಟಿಷರ ಗುಲಾಮರು ಈ ಗುಲಾಂಪಟ್ಟೆ ಧರಿಸಿರೋರು ಅಂತ ಹೇಳ್ತಾರೆ. ಆನಂತರ ನೀವು ನೋಡ್ತಿರ್ಬೋದು ಕಂಬಗಳ ಮೇಲೆಲ್ಲ 3 ಗೆರೆ ಹಾಕಿದ್ದಾರೆ. ಏನಕ್ಕಪ್ಪ ಅಂತ ಅಂದರೆ ನಮ್ಮ ಶಿವನ ಆಶೀರ್ವಾದ ನಮ್ಮ ಹಸುಗಳ ಮೇಲಿರಲಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಸಚ್ಚು ಹಾಲು ಕರೀಲಿಕ್ಕೆ ಹೋದ, ಹಸುದ ಕಾಲಲ್ಲಿ ಹಿಂಗೆ ಅಂದ್ಬಿಡ್ತು, ಎದ್ರುಕೊಂಡು ಓಡಿ ಬಂದ್ಬಿಟ್ಟ. ಸಚ್ಚುದೇನಪ್ಪ ಇಲ್ಲಿ ಅಂತ ಅಂದರೆ ಏನು ಅಷ್ಟೇ, ಅದು ಒದಿಯುತ್ತೆ, ಗುಮ್ಮುತ್ತೆ, ಹಿಂಗೆ ಮಾಡುತ್ತೆ, ನಾವು ಹೋಗ್ಬಾರ್ದು ಅನ್ನೋದೆಲ್ಲ ಡೈರೆಕ್ಟ್ ಹೋಗಿ ಎಂಟ್ರಿ ಕೊಡೋದು, ಮಾಡ್ತಾ ಇರೋದು ಕೆಲಸ. ಸೊ ಅದೊಂದು ಕೆಟ್ಟ ಬುದ್ಧಿ. ಒಂದು ಹಸು ಅಂತೂ ಓಡಿಸ್ಕೊಂಡು ಬಂದಿತ್ತು, ಅದನ್ನು ನಾವು ಜೀವನದಲ್ಲೇ ಮರಿಲಿಕ್ಕೆ ಆಗೋದಿಲ್ಲ. ಸುನೀಮಾ ಸಚ್ಚುನು ಎತ್ಕೊಂಡು ಬಂಡೆ ಮೇಲೆ ಕೂತಿದ್ರು, ಅಷ್ಟರ ಮಟ್ಟಿಗೆ ಓಡಿಸ್ಕೊಂಡು ಬಂದಿತ್ತು. ನೋಡ್ತಿದ್ದೀರಾ ಅಲ್ವಾ ಹಸು ಹೇಗೆ ತನ್ನ ತಾಯಿ ಹತ್ರ ಹಾಲು ಕುಡಿತಿದೆ ಅಂತ. ಆ ದೃಶ್ಯ ನೋಡಲಿಕ್ಕೆ ಒಂಥರ ಸಂತೋಷ ಆಗುತ್ತೆ, ಒಂಥರ ತಾಯ್ತನ ಅನ್ನೋದು ಉಕ್ಕು ಬರುತ್ತೆ. ನಿಜವಾಗ್ಲೂ ತಾಯಿ ಅನ್ನೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಮಗೆ ಹಾಲು ಕೊಟ್ಟಂಥ ತಾಯಿ ಮಾತ್ರ ತಾಯಿ ಅಲ್ಲ, ಈ ಹಸು ಕಾಮಧೇನು ಕೂಡ ನಮಗೆ ತಾಯಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲೂ ಅಷ್ಟೇ, ಅಲ್ಲೂ ಅಲ್ಲಿ ಹುಲ್ ಕೊಡ್ತಿದೆ ಸಚ್ಚು. ಸಾಮಾನ್ಯವಾಗಿ ಹೇಗೆ ನಾವು ಹಸುವಿಗೆ ಹಾಲು ಕರೆಯೋದು ಸಮಯ ಅಂತ ಹೇಗೆ ಅಂತ ಅಂದರೆ ನೋಡಿ, ಹಸುವಿನ ಕರುವನ್ನು ಬಿಡ್ತಾರೆ, ಅದು ಹೋಗಿ ಫಸ್ಟು ಕೆತ್ತಲಿಗೆ ಬಾಯಿ ಹಾಕಿ ಕುಡಿಯುತ್ತೆ, ಸ್ವರ ಬಿಡಲಿ ಅಂತೇಳಿ. ಮೊದಲನೇದು ಒಂದು ಜಲ್ಲು ಸುರಿಸುತ್ತೆ, ಕರು ಏನಿದೆ ಆ ಜಲ್ಲು ಬಿಟ್ಟ ನಂತರ ಸೊ ಅದು ಯೋಗ್ಯವಾದ ಸಮಯ, ಸ್ವರ ಬಿಟ್ಟಿದೆ, ಹೋಗಿ ಹಾಲು ಕರೀಲಿಕ್ಕೆ ಅಂಥೇಳಿ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕೆತ್ತಲಿಗೆ ಒಡೆದು ಹಸು ಕುಡಿಯುತ್ತೆ. ಏನಕ್ಕಪ್ಪ ಅಂದರೆ ಸೊ ಹಾಲು ನೀಟಾಗಿ ಫ್ಲೋ ಆಗಲಿ ಅನ್ನೋ ದೃಷ್ಟಿಯಿಂದ. ನೋಡಿ ಮನೇಲಿ ಈಗ ಹಸುಗಳಿಗೆ ಪೂಜೆ ಶುರು ಮಾಡ್ಕೊಂಡಿದ್ದಾರೆ. ಇವರು ನಮಗೆ ತುಂಬ ಆತ್ಮೀಯರು, ನಮ್ಮ ಮನೆ ಪಕ್ಕದ ಮನೆಯವರು. ಎಲ್ಲ ಪೂಜೆಗೆ ವ್ಯವಸ್ಥೆ ಆಯಿತು. ಈಗ ಸಂಕ್ರಾಂತಮ್ಮನ ಗುಡಿಗೆ ಎಲ್ಲ ನಮ್ಮ ಮಾವ ಎಲ್ಲ ರೆಡಿ ಮಾಡಿದ್ರು. ಆನಂತರ ಜನಗಳು ಬಂದು ಸೇರಿಕೊಂಡ್ರು. ಆನಂತರ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು, ಊರಲ್ಲಿರುವಂತಹ ಅಗಸ ಅಂತ ಹೇಳ್ತೀವಿ, ಬಟ್ಟೆ ಒಗೆಯೋರು ಅಂತ. ಸೊ ಅವ್ರು ಬಂದು ಇಲ್ಲಿ ಒಂದು ಬೆಳೆದಿರುವಂಥ ಅಕ್ಕಿನ, ಶುದ್ಧವಾದ ಅಕ್ಕಿ ಅಂದರೆ ಏನು ಬೆಳೆದಿರ್ತೀವಲ್ಲ ಆ ಅಕ್ಕಿನ, ಹೊಸ ಅಕ್ಕಿ ಬೆಳೆದಿರುವಂಥ ಅಕ್ಕಿನ ತೆಗೆದುಕೊಂಡು ಬಂದು ಅಡುಗೆ ಮಾಡ್ತಾರೆ. ಸೊ ಇವ್ರು ನೋಡ್ತಾ ಇರ್ಬೋದು ನೀವು, ಈ ಸುತ್ತಮುತ್ತಲು ಇರುವಂತಹ ಈ ಮರಗಳಿಗೆಲ್ಲ ಒಂದೊಂದು ಸುಣ್ಣ ಬಳ್ದಿದ್ದಾರೆ. ಸೊ ಏನಪ್ಪ ಅಂದರೆ ಅಗಸ್ರ ಕೈಲೇನೆ ಅಡುಗೆ ಮಾಡಿಸಿ, ಅಂದರೆ ಬೆಲ್ದನ ಮಾಡ್ತಾರೆ. ಆ ಬೆಲ್ದನ ಪ್ರಸಾದ ಅಂತ, ನೈವೇದ್ಯ ಅಂತ ಹೇಳಿ ಎಲ್ಲರಿಗೂ ಕೊಡ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಕಡ್ಡಿನಲ್ಲೇ ತಿರುಗೋದು, ಯಾವುದೇ ರೀತಿ ಸೌಟ್ನೆಲ್ಲ ಯೂಸ್ ಮಾಡೋದಿಲ್ಲ. ಯಾಕಂದರೆ ಬೆಳೆದಿರುವಂತಹ ಅಕ್ಕಿ ಭೂಮಿಯಲ್ಲಿರುವಂತಹ ವಸ್ತುಗಳನ್ನೇ ತೆಗೆದುಕೊಂಡು ತಿರುಗಬೇಕು ಅಂತ ಏನೋ ಶಾಸ್ತ್ರ ಮಾಡ್ತಾರೆ. ಈಗ ನೋಡ್ತಿರ್ಬೋದು ನಮ್ಮ ಮಾವನವರು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದಾರೆ ಎಲ್ಲನೂ. ಸೊ ಅವ್ರದ್ದೇ ಮೊದಲನೇ ಪೂಜೆ ಯಾವಾಗ್ಲೂ ಅಷ್ಟೇ. ಈವನ್ ಕೆಂಗಲಲ್ಲೂ ಅಷ್ಟೇ, ಕೆಂಗಲ್ ಜಾತ್ರೆ ದಿನ ಮೊದಲನೇ ಪೂಜೆ ನಮ್ಮ ವಂಶಸ್ಥರಿಗೇ, ನಾವೇ ವಂಶಸ್ಥರು ಮಾಡಬೇಕಾಗತ್ತೆ. ಸೊ ಈಗ ನೋಡಿ ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮುಗಿದ ನಂತರನೇ ಕಿಚ್ಚಾಯಿಸ್ಲಿಕ್ಕೆ ಹೋಗೋದು. ನೀವೇನು ನೋಡ್ತಿದ್ದೀರಾ ಅಲ್ಲಿ ಸಚ್ಚು ಕೋಳಿ ಹಿಡ್ಕೊಂಬಂದು ಕೊಡ್ತಿದ್ದಾನೆ. ಸೊ ಇದೇ ರೀತಿ ಒಂದು 50, 100, 150 ಕೋಳಿಗಳನ್ನ ತೊಗೊಂಬರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಸಂಕ್ರಾಂತಮ್ಮನಿಗೆ ಕೋಳಿ ಕೊಯ್ದು ಆ ನಂತರನೇ ನಾವು
ಶುರು ಮಾಡೋ ಅಂಥದ್ದು. ಸೊ ಈಗ ನೀವು ಪ್ರಸಾದನೂ ಅಷ್ಟೇ ಫಸ್ಟು ನಾನು ಹೇಳ್ದಾಗೆ ಕಡ್ಡಿಲೆ ಕೊಡ್ತಾರೆ, ಕಡ್ಡಿಲೆ ಮಾಡಿಬಿಟ್ಟು ಶಂಕರನ ತಮ್ಮನಿಗೆ ಇಡ್ತಾರೆ, ಆ ನಂತರ ಸೌಟನ್ನು ಹಾಕ್ತಾರೆ. ಅಲ್ಲಿವರೆಗೂ ಸೌಟ್ ಕೂಡ ಅಲ್ಲಿ ಮುಟ್ಟೋದಿಲ್ಲ. ನೀವು ಕೇಳ್ಬೋದು, ಇದೇನು ಮೇಡಮ್ ಕೋಳಿ ಕುಯ್ಯೋ ತಪ್ಪಲ್ವಾ, ಆಚರಣೆ ಪ್ರಾಣಿ ಹಿಂಸೆ ತಪ್ಪಲ್ವಾ ಅಂತ. ನಾವು ಆ ರೀತಿ ಅಂದ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂದರೆ ಅವರವರ ಆಚರಣೆ ಅವರವರಿಗೆ ದೊಡ್ಡದು, ಮತ್ತು ಅವರವರ ಆಚರಣೆಯನ್ನು ನಾವು ಪ್ರತಿಯೊಬ್ಬರಿಗೂ ಆಚರಣೆಯನ್ನು ನಾವು ಗೌರವಿಸ್ಬೇಕು. ಹಳ್ಳಿ ಜನಕ್ಕೆ ಅಕ್ಷರ ಜ್ಞಾನ ಕಡಿಮೆ ಇರ್ಬೋದು, ಬಟ್ ಆದರೆ ದಡ್ರಲ್ಲ. ಸೊ ಅವ್ರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಮತ್ತು ಸೈಂಟಿಫಿಕ್ ಕೆಲವೊಂದು ರೀಸನ್ಸ್ ಇದೆ ಈ ಪದ್ಧತಿನ ಆಚರಣೆ ಮಾಡಲಿಕ್ಕೆ. ಹಲವಾರು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ, ಬಟ್ ನಮ್ಗಳಿಗೆ ಗೊತ್ತಿಲ್ಲ ಅಷ್ಟೇ. ಸೊ ಆನಂತರ ಈ ರೀತಿ ಟಮಟೆ ಬಡಿದು ಸಾರ್ತಾರೆ. ಸೊ ಏನಪ್ಪ ಈ ಟಮಟೆ ಬಡಿಯೋದು ಅಂತಂದರೆ, ಸರಿ ಬನ್ನಿ ಈಗ ಹಸುಗಳನ್ನ ಕರ್ಕೊಂಡು ಕಿಚ್ಚಾಯಿಸ್ಲಿಕ್ಕೆ ಹೋಗೋಣ ಅಂಥೇಳಿ. ಸೊ ಈಗ ನೋಡ್ತಾ ಇರ್ಬೋದು, ಒಬ್ಬರೊಬ್ಬರು ಹಸುಗಳು ಅವರವರ ಮನೆಯ ಹಸುಗಳನ್ನು ಶೃಂಗಾರ ಬಂಗಾರ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮದುವೆ ಮನೆಗೆ ಮದುವಣಗಿತ್ತಿನ ಕರ್ಕೊಂಡೋಗೋ ರೀತಿ ಶೃಂಗಾರ ಮಾಡಿದ್ದಾರೆ. ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ, ಡ್ಯಾನ್ಸ್ ಮಾಡೋದೇನು ಹುಡುಗರು ಅಷ್ಟು ಚೆನ್ನಾಗಿರುತ್ತೆ. ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಸಂಜೆ ಟೈಮ್ ಸೂರ್ಯ ಮುಳುಗಿದ ನಂತರನೇ ಈ ಪದ್ಧತಿನ ಶುರು ಮಾಡೋದು. ಈ ಮೊದಲನೇದಾಗಿ ಹಸುಗಳನ್ನೆಲ್ಲ ಕರ್ಕೊಂಡೋಗಿ ಸಂಕ್ರಾಂತಮ್ಮನ ಗುಡಿ ಮುಂದೆ ನಿಲ್ಲಿಸಿ ಅದಕ್ಕೆಲ್ಲ ಪೂಜೆ ಮಾಡಿ ಸಂಕ್ರಾಂತಮ್ಮನ ಆಶೀರ್ವಾದನ ತೆಗೆದುಕೊಂಡು ನಮ್ಮ ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಪ್ಪ ಅಂತ ಕೇಳಿಕೊಂಡು ಆ ನಂತರ ನಾವು ಕಿಚ್ಚಾಯಿಸ್ತಾರೆ. ಹಸುಗಳಿಗೆ ಕರೆಂಟ್ ಇಲ್ಲದೆ ಹೋದಾಗ ಒಂದು ಸ್ವಲ್ಪ ಬೆಳಕು ಬಿಡ್ರಿ ಕಣ್ಣಿಗೆ ಯಾವ ರೀತಿ ಬ್ಯಾಟ್ರಿ ಥರ ಕಾಣಿಸುತ್ತೆ. ನನಗೆ ಕರೆಂಟ್ ಇಲ್ಲದ ಕಾರಣ ಎಷ್ಟಾಗುತ್ತೆ ಅಷ್ಟು ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಚ್ಚು ಅಲ್ಲೂ ಹಿಡ್ಕೊಳಕ್ಕೆ ಹೋಗ್ತಿದ್ದಾನೆ, ಎಲ್ಲ ಬೇಡ 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 ಅಂತ ಇದು ಮಾಡ್ತಿದ್ದಾರೆ. ಬಟ್ ಆದರೂ ಅವನು ನಾನು ಹಿಡ್ಕೊಳ್ತೀನಿ ಹಸುನ, ನಾನು ಕಿಚ್ಚಾಯಿಸ್ತೀನಿ ಅಂತ ನಿಂತಿದ್ದ. ಆನಂತರ ಇನ್ನೊಂದು ವಿಶೇಷವಾದ ಸುದ್ದಿ ಏನಪ್ಪ ಅಂತಂದರೆ, ಸಂಕ್ರಾಂತಮ್ಮನ್ನು ಊರಿಂದ ಹೊರಗಡೆ ಪೂಜೆ ಮಾಡ್ತಾರೆ. ಏನಕ್ಕಪ್ಪ ಊರಿಂದ ಹೊರಗಡೆ ಪೂಜೆ ಮಾಡೋದು ಅಂದರೆ, ಊರ ಹೊರಗಡೆ ಕೂತ್ಕೊಂಡು ಸಂಕ್ರಾಂತಮ್ಮ ಊರನ್ನು ಕಾಯಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಊರ ಒಳಗಡೆ ಯಾವುದೇ ರೋಗ ರುಜಿನಗಳು ಜಾನುವಾರುಗಳಿಗೆ ಅಥವಾ ಕೆಟ್ಟ ದೃಷ್ಟಿಗಳಿಗೆ ಪೀಡೆ ಏನೇನೇನು ಹೇಳ್ತಾರಲ್ಲ ಅದ್ರದ್ದೆಲ್ಲ ಕಾಟ ಯಾವುದು ಇರದೇ ಇರಲಿ ಅಂಥೇಳಿ ಊರ ಹೊರಗಡೆ ಇದನ್ನು ಸಂಕ್ರಾಂತಮ್ಮನ ಪೂಜಿಸೋದು. ಆನಂತರ ಈ ಪೂಜೆ ಎಲ್ಲ ಸಲ್ಲಿಸಿದ ನಂತರನೇ ಮುಖ್ಯವಾಗಿ ಒಬ್ಬರು ಪೂಜಾರಿ ಬಂದು ಪೂಜೆ ಮಾಡ್ತಾರೆ. ಆ ಪೂಜೆ ನೋಡ್ತಾ ಇದ್ರೆ ಎಲ್ಲೋ ವಾಮಾಚಾರನೋ ಏನೋ ಮಾಡ್ತಿದ್ದಾರೇನೋ ಅಂತ ಭಯ ಪಡಬೇಕು, ಆ ರೀತಿ ಪೂಜೆ ಮಾಡ್ತಾರೆ. ಸೊ ಅವರು ನಮ್ಮ ರೈತರುಗಳಿಗೆಲ್ಲ ಒಳ್ಳೇದಾಗಲಿ, ಒಳ್ಳೆ ಬೆಳೆ ಬರಲಿ, ಯಾವುದೇ ರೋಗ ಬರದೇ ಇರಲಿ, ರೋಗ ರುಜಿನ ನಮ್ಮ ಊರಿನ ಒಳಗಡೆ ಬರದೇ ಇರಲಿ ಅಂಥೇಳಿ ಪೂಜೆ ಮಾಡ್ತಾರೆ. ಆನಂತರ ದೇವರಲ್ಲಿ ಬೇಡಿ ಕೈ ಮುಗಿದು ನಿಂತ್ಕೊಂಡು ಬೇಡ್ತಾರೆ. ಸೊ ಈ ಪದ್ಧತಿ ಎಲ್ಲ ಮುಗಿದ ನಂತರನೇ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತಾರೆ. ಆನಂತರ ಮಂಗಳಾರತಿ ಮಾಡ್ತಾರೆ. ಆ ಮಂಗಳಾರತಿ ಮಾಡಿದ ಮೊದಲನೇ ಜ್ಯೋತಿ ಇರುತ್ತಲ್ಲ, ಆ ಜ್ಯೋತಿನೇ ತೆಗೆದುಕೊಂಡು ಬಂದು ಕಿಚ್ಚಾಯಿಸ್ಲಿಕ್ಕೆ ಅದರಿಂದನೇ ಹಚ್ಚೋದು. ನೋಡಿ ಈಗೇನು ಮಂಗಳಾರತಿ ಮಾಡ್ತಿದ್ದಾರೆ, ಇದೇ ಬೆಳಕು ಅಥವಾ ಅಗ್ನಿ ಅಂತ ಏನು ಹೇಳ್ತೀವಿ ಅದನ್ನೇ ತೊಗೊಂಡು ಬಂದು ಬೆಂಕಿನ ತೆಗೆದುಕೊಂಡು ಬಂದು ಕಿಚ್ಚಾಯಿಸ್ಲಿಕ್ಕೆ ಹಚ್ತಾರೆ. ನೆನಪಿನಲ್ಲಿರಲಿ, ಇದನ್ನು ಎಲ್ಲಿ ಹಚ್ತಾರೆ ಅಂದರೆ ಊರಿನ ಮುಂಭಾಗದಲ್ಲಿ. ಅದರಲ್ಲೂ ಈ ಅಕ್ಕಿ ಬೆಳೆದಿರೋಂಥ ಹುಲ್ಲಿರುತ್ತಲ್ಲ, ಭತ್ತದ ಹುಲ್ಲು, ಅದನ್ನು ತೆಗೆದುಕೊಂಡು ಬಂದು ಕೆಳಗಡೆ ಇಟ್ಟು ಆನಂತರ ಅದ್ರ ಮೇಲ್ಗಡೆ ಗರಿಗಳನ್ನ ಹಾಕಿ ಮೊದಲನೇ ದೀಪ ಏನು ಅಗ್ನಿ ಇರುತ್ತೆ ಅದನ್ನು ಇಲ್ಲಿ ಹಚ್ಚೋದು. ಹಸುವಿಗೆ ಕಿಚ್ಚಾಯಿಸೋದಕ್ಕೂ ಒಂದು ರೀಸನ್ ಇರುತ್ತೆ. ಏನಪ್ಪ ಅಂತಂದರೆ, ಯೂಶ್ವಲಿ ನಾವು ಏನೇನೋ ಅಂದ್ಕೊಂಡಿರ್ತೀವಿ, ಸೈಂಟಿಫಿಕಲಿ ರೀಸನ್ ಏನಿದೆ ಅಂತ ಅಂದರೆ, ಈ ಸೀಸನಲ್ಲಿ ಹುಳ ಹುಪ್ಪೆಗಳು ಜಾಸ್ತಿ ಇರುತ್ತೆ ಹಸುವಿನ ಮೈ ಮೇಲೆ. ಸೊ ಅದಕ್ಕಾಗಿ ಹಸು ಈ ಕಿಚ್ಚಿನ ಮೇಲ್ಗಡೆ ಅಂದರೆ ಬೆಂಕಿ ಮೇಲ್ಗಡೆ ಹಾದು ಹೋದಾಗ ಹುಳ ಉಪ್ಪೆಗಳೆಲ್ಲ ಉದುರೋಗುತ್ತೆ ಮತ್ತು ಬಿದ್ದು ಸೊರ್ತೋಗುತ್ತೆ ಅನ್ನೋದು ಒಂದು ರೀಸನ್ನು. ಮತ್ತು ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ. ನೋಡಲಿಕ್ಕೆ 2 ಕಣ್ಣು ಸಾಲದು. ನಿಜವಾಗ್ಲೂ ತುಂಬ ಖುಷಿಯಾಯಿತು ಇದನ್ನು ನೋಡ್ತಾ ಇದ್ದರೆ. ಕೆಲವು ಹಸುಗಳು ಬೆದರುತ್ತವೆ. ಸೊ ಅದನ್ನು ಹಾಗೆ ನೀವು ಕಷ್ಟಪಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು ಫಟಾಫಟ್ ಅಂತ ಹೆಂಗೆ ಓಡ್ತಿದ್ದಾರೆ ಅಂತ. ಸೊ ನೋಡಲಿಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಬಟ್ ನಾನು ಈ ಸತಿ ಹೋಗಲಿಲ್ಲ ಅಂತ ನಾನು ಮಿಸ್ ಮಾಡಿಕೊಂಡೆ ಅನ್ನೋದೇ ನನಗೆ ಬೇಜಾರಿನ ಸಂಗತಿ. ಮತ್ತು ಈ ಪೂಜೆ ಎಲ್ಲ ಇದೆಲ್ಲ ಕಿಚ್ಚೆಲ್ಲ ಆಯಿಸಿದ ನಂತರ ಹಸುವಿಗೆ ಬೆಲ್ದನ್ನ ಮಾಡಿದರು ನೋಡಿ. ಸಂಕ್ರಾಂತಮ್ಮನ ಹೊರಗಡೆ ಬೆಲ್ದನ್ನ, ಆ ಬೆಲ್ದನ್ನ ತೆಗೆದುಕೊಂಡು ಬಂದು ಹಸುವಿಗೆ ಹೊಡಿತಾರೆ. ಆ ನಂತರ ಹಸು ಮನೆ ಬಾಗಿಲಿಗೆ ಬಂದ ನಂತರ ಅದಕ್ಕೆ ಪೂಜೆ ಮಾಡಿ ಆರತಿ ಬೆಳಗಿ ದೃಷ್ಟಿ ತೆಗೆದು ಕಾಲು ತೊಳೆದು ಅನಂತರ ಒಳಗಡೆ ಕರ್ಕೊಳ್ಳೋವಂಥ ಪದ್ಧತಿ. ಮತ್ತು ಅದಕ್ಕೆ ಸ್ವಲ್ಪ ತಿನ್ನಲಿಕ್ಕೂ ಕೂಡ ಏನಾದರೂ ಕೊಡ್ತಾರೆ. ಯಾಕಂದರೆ ಅದು ನೋಡಿ ಬೆಚ್ಚಿ ಬಿದ್ದು ಎದ್ರುಕೊಂಡು ಬಂದಿರುತ್ತೆ ಅಗ್ನಿನ ನೋಡಿ ಅನ್ನೋ ದೃಷ್ಟಿಯಿಂದ. ಇವರು ಶಿವಣ್ಣ ತಾತ ಅಂತ ಹೇಳಿ ನಮ್ಮ ಊರಿನಲ್ಲಿ ನಮಗೆ ತುಂಬ ಆತ್ಮೀಯರು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ರೇಷ್ಮೆ ಹುಳುಗಳು ಕೂಡ ಇದ್ದಾವೆ. ನನಗೆ ಈ ಹುಳುಗಳು ಅಂದರೆ ಸಿಕ್ಕಾಪಟ್ಟೆ ಭಯ. ಮತ್ತು ಈಗ ಆರತಿ ಮಾಡಿಬಿಟ್ಟು ಹಸುವನ್ನ ಒಳಗಡೆ ಕರ್ಕೊಂಡ್ರು. ಸೊ ನೋಡಿದ್ರಿ ಅಲ್ವಾ, ಇವತ್ತು ನಾನು ಕೊಟ್ಟಂಥ ಮಾಹಿತಿ, ನಾನು ತೋರಿಸಿದಂತಹ ಈ ಹಳ್ಳಿ ಸೊಬಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.